ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದಂತಹ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ 700 ಕೋಟಿ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಚುನಾವಣಾ ಪ್ರಚಾರದಲ್ಲಿ ಯಾವಾಗ ಪ್ರಸ್ತಾಪ ಮಾಡಿದ್ರೋ ಇಡೀ ರಾಷ್ಟ್ರಾದ್ಯಂತ ಇದು ಸಂಚಲನಕ್ಕೆ ಕಾರಣ ಆಗಿದೆ. ಕರ್ನಾಟಕವನ್ನ ಎಟಿಎಂ ರೀತಿ ಉಪಯೋಗಿಸಲಾಗ್ತಾ ಇದೆಯಾ ಅನ್ನೋ ಪ್ರಶ್ನೆಯ ಬೆನ್ನಲ್ಲೇ ಈ ಎಲ್ಲ ಆರೋಪಗಳು ಅಪವಾದಗಳು ಕೇಳಿ ಬಂದ ನಂತರ ಅಬಕಾರಿ ಇಲಾಖೆಯಲ್ಲಿ ಈ ಭ್ರಷ್ಟಾಚಾರ ಅನ್ನೋದು ಅಡಗಿದೆಯಾ ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಡಬಹುದು. ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ರಾಷ್ಟ್ರ ಮಟ್ಟದಲ್ಲಿ ಅಬಕಾರಿ ಇಲಾಖೆ ಹಗರಣ ಸೌಂಡ್. ಹಲವು ತಿಂಗಳಿಂದ ಇಲಾಖೆಯಲ್ಲಿ ಹುದ್ದೆಗಳು ಖಾಲಿ. ಯಾವುದೇ ಒಂದು ಇಲಾಖೆಯ ಫಲಾನುಭವಿಗಳು ಅದರ ವಿರುದ್ಧವೇ ಮಾತಾಡೋದು ತುಂಬಾನೇ ಕಡಿಮೆ. ಅದರಲ್ಲೂ ಅಬಕಾರಿ ಇಲಾಖೆ ವಿರುದ್ಧ ಮದ್ಯ ಮಾರಾಟಗಾರರು ಎಂದೂ ಬಹಿರಂಗವಾಗಿ ಮಾತಾಡಿರ್ಲಿಲ್ಲ. ಏನೇ ಇದ್ದರೂ ಒಳಗೊಳಗೆ ಸೆಟಲ್ಮೆಂಟ್ ಆಗ್ತಿದ್ವೋ ಅನ್ನೋ ಮಾತುಗಳು ಇತ್ತು. ಆದ್ರೆ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಮದ್ಯ ಮಾರಾಟಗಾರರು ಅಬಕಾರಿ ಸಚಿವರ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಅವರ ವಿರುದ್ಧ ಪ್ರತಿಭಟನೆಗೆ ಸಿದ್ಧವಾಗಿದ್ರೆ 100 ಕೋಟಿ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪ ಮಾಡಿದ್ದಾರೆ. ಪ್ರಮುಖ ಹುದ್ದೆಗಳು ಖಾಲಿ ಇದ್ರೂ ಪೋಸ್ಟಿಂಗ್ ಸಿಗುತ್ತಿಲ್ಲ. ಅಬಕಾರಿ ಇಲಾಖೆಯಲ್ಲಿ ರಾಜ್ಯಾದ್ಯಂತ ಜಿಲ್ಲಾ ಮಟ್ಟದ ಅಧಿಕಾರಿ ವರ್ಗದ 40 ಹುದ್ದೆಗಳು ಖಾಲಿ ಇರೋದು ಬೆಳಕಿಗೆ ಬಂದಿದೆ. ಸುಮಾರು ತಿಂಗಳಿಂದ ಅಬಕಾರಿ ಡಿಸಿ, ಎಸ್ಪಿ, ಡಿವೈಎಸ್ಪಿ ಹುದ್ದೆಗಳು ಖಾಲಿ ಇವೆ. ಪ್ರಮುಖ ಹುದ್ದೆಗಳು ಖಾಲಿ ಇದ್ರೂ ಪೋಸ್ಟಿಂಗ್ ಸಿಗ್ತಾ ಇಲ್ಲ. 5 ಜಿಲ್ಲೆಗಳ ಉಪ ಆಯುಕ್ತರ ಹುದ್ದೆಗಳು ಖಾಲಿ ಇವೆ. ಬಾಗಲಕೋಟೆ, ವಿಜಯಪುರ, ಬೀದರ್, ರಾಯಚೂರು, ಕಾರವಾರ ಜಿಲ್ಲೆಗಳಿಗೆ ಪ್ರಭಾರಿ ಉಪ ಆಯುಕ್ತರ ನೇಮಕ ಮಾಡಲಾಗಿದೆ. ಇತ್ತ ಪೋಸ್ಟಿಂಗ್ ಸಿಗದೆ ಬೆಂಗಳೂರಿನ ಕಚೇರಿಯಲ್ಲೇ ಹಲವು ಅಧಿಕಾರಿಗಳು ಕುಳಿತಿದ್ದಾರೆ. ಅಧಿಕಾರಿಗಳು ಖಾಲಿ ಕೂತರೂ ಪೋಸ್ಟಿಂಗ್ ನೀಡದೇ ಇರೋದು ಸಂಶಯ ಮೂಡಿಸಿದೆ. ಇಲಾಖೆಯಲ್ಲಿ ಭ್ರಷ್ಟಾಚಾರದ ಹಣ ಮಹಾರಾಷ್ಟ್ರ, ಕೇರಳ, ಜಾರ್ಖಂಡ್ ಚುನಾವಣೆಗೆ ಬಳಸಿಕೊಳ್ಳುತ್ತಿರಬಹುದು. ಈ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹ ಮಾಡುತ್ತಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಎಂತ ಭ್ರಷ್ಟಾಚಾರ, ಒಬ್ಬೊಬ್ಬ ಅಧಿಕಾರಿ 10-15 ಕೋಟಿ ರೂಪಾಯಿ ಡಿಮಾಂಡ್ ಮಾಡ್ತಾ ಇದ್ರು ಅನ್ನೋದು ಹಂಗೆ ಒಂದು ವಾಪಗಳು ಬರ್ತಾ ಇದಾವು. ವಾಲ್ಮೀಕಿ ನಿಗಮದ ಹಣವನ್ನ ಹೆಂಗ ತೆಲಂಗಾಣ ರಾಜ್ಯಕ್ಕೆ ಕಳಿಸಿದ್ರು ಹಂಗ ಅಬಕಾರಿ ಇಲಾಖೆ ಹಣವನ್ನ ಮಹಾರಾಷ್ಟ್ರ, ಇನ್ನುಳಿದ ಎಲ್ಲೆಲ್ಲಿ ಚುನಾವಣೆ ನಡೆಯುತ್ತೆ ಜಾರ್ಖಂಡ್ ಅಲ್ಲಿ ಕಳಿಸುವಂತ ಒಂದು ಡಿಮಾಂಡ್ ಅನ್ನು ಇಟ್ಕೊಂಡಿದ್ದಾರೆ. ಬಹುಶಃ ಉಪಮುಖ್ಯಮಂತ್ರಿಗಳು ಡಿಮಾಂಡ್ ಮಾಡಿರ್ಬೇಕನ್ನತ್ತ ಸನ್ಮಾನ್ಯ ಅಬಕಾರಿ ಮಂತ್ರಿ ಆರ್ ಬಿ ತಿಮ್ಮಾಪುರ ಅವರಿಗೆ. ಅದಕ್ಕೆ ಅವರು ಒಂದು ಫುಲ್ಫಿಲ್ ಮಾಡಕ್ ಗುದ್ದಾಡಕತ್ತಾರ. ಇಲಾಖೆಯಲ್ಲಿ ಒಬ್ಬೊಬ್ಬ ಅಧಿಕಾರಿಗಳಿಗೆ 2 ಚಾರ್ಜ್ ನೀಡಲಾಗಿದೆ. ಅಧಿಕಾರಿಗಳು ಇದ್ದರೂ ಪೋಸ್ಟಿಂಗ್ ನೀಡ್ತಾ ಇಲ್ಲ. ಅಬಕಾರಿ ಇಲಾಖೆಯಲ್ಲಿ ಕಾಂಚಾಣದ್ದೇ ಸದ್ದು ಜೋರಾಗಿದೆ. ದುಡ್ಡು ನೀಡಿದವರಿಗೆ ಮಾತ್ರ ಪೋಸ್ಟಿಂಗ್ ಸಿಗುತ್ತೆ ಎಂಬ ಆರೋಪವಿದೆ. ಹುದ್ದೆ ಖಾಲಿ ಇರೋದು ಮದ್ಯ ಮಾರಾಟಗಾರರ ಸಂಘದ ಆರೋಪಕ್ಕೆ ಪುಷ್ಟಿ ನೀಡ್ತಾ ಇದೆ. ಬಾಗಲಕೋಟೆ ಡಿವೈಎಸ್ಪಿ ಹುದ್ದೆ ಖಾಲಿ ಇದೆ. ಸದ್ಯ ಆ ಸ್ಥಾನಕ್ಕೆ ಯಾವುದೇ ಅಧಿಕಾರಿಗಳ ನಿಯೋಜನೆ ಇಲ್ಲ. ಇತ ಎಕ್ಸೈಸ್ ಸೂಪರಿಂಟೆಂಡೆಂಟ್ಗೆ ಪ್ರಭಾರಿ ಉಪ ಆಯುಕ್ತರಾಗಿ ಆದೇಶ ಆದ್ರೂ ಸಿಗ್ಲಿಲ್ಲ ಹುದ್ದೆ. ಸದ್ಯ ಸ್ಥಳ ನಿರೀಕ್ಷೆಯಲ್ಲಿ ಎಂದು ಆದೇಶ ಇದ್ರೂ ಖಾಲಿ ಕುಳಿತಿದ್ದಾರೆ ಅಧಿಕಾರಿಗಳು. ಶಿರಸಿಯಿಂದ ಬಾಗಲಕೋಟೆಗೆ ವರ್ಗಾವಣೆಯಾಗಿದ್ದ ಎಕ್ಸೈಸ್ನ ಮತ್ತೋರ್ವ ಇನ್ಸ್ಪೆಕ್ಟರ್ 1.5 ತಿಂಗಳು ಕಾದರೂ ಬಾಗಲಕೋಟೆಯಲ್ಲಿ ಅವರಿಗೆ ಚಾರ್ಜ್ ಸಿಗಲಿಲ್ಲ. ಇದರಿಂದ ಬಾಗಲಕೋಟೆಯಲ್ಲಿ ಚಾರ್ಜ್ ನೀಡದ ಹಿನ್ನೆಲೆ ಮತ್ತೆ ಶಿರಸಿಗೆ ವಾಪಸ್ಸಾಗಿದ್ದಾರೆ. ಇನ್ನು ಬೆಂಗಳೂರಿನ ಉಪ ಆಯುಕ್ತ ಶಿವಲಿಂಗ ಬನಹಟ್ಟಿಗೆ ಬಾಗಲಕೋಟೆ ಪ್ರಭಾರಿ ಉಪ ಆಯುಕ್ತ ಹುದ್ದೆ ನೀಡಲಾಗಿದೆ. ಶಿವಲಿಂಗ ಬನಹಟ್ಟಿ ಬಾಗಲಕೋಟೆ ಅಬಕಾರಿ ಪ್ರಭಾರ ಉಪ ಆಯುಕ್ತ ಅಂದ ದರ್ಬಾರ್ ನಡೆಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಈತನನ್ನ ಬಾಗಲಕೋಟೆಯಿಂದ ಆಗಸ್ಟ್ ತಿಂಗಳಲ್ಲಿ ವರ್ಗಾವಣೆ ಮಾಡಲಾಗಿತ್ತು. ಅದರ ಬಳಿಕವೂ ಸೆಪ್ಟೆಂಬರ್ನಲ್ಲಿ ಬಾಗಲಕೋಟೆ ಕಚೇರಿಯಲ್ಲಿ ಹಾಜರಾತಿಗೆ ಸಹಿ ಹಾಕಿದ್ದ ಪ್ರಭಾರಿ ಉಪ ಆಯುಕ್ತ ಶಿವಲಿಂಗ ಬನಹಟ್ಟಿ ನಂತರ ಅಕ್ಟೋಬರ್ 4ರಂದು ಬಾಗಲಕೋಟೆ ಪ್ರಭಾರಿ ಉಪ ಆಯುಕ್ತರಾಗಿ ನೇಮಕವಾಗಿದ್ದಾರೆ. ನಾನು ಅಬಕಾರಿ ಆಯುಕ್ತರ ಮೌಖಿಕ ಆದೇಶದ ಮೇರೆಗೆ ಸೆಪ್ಟೆಂಬರ್ನಲ್ಲಿ ಬಾಗಲಕೋಟೆಯಲ್ಲಿ ಕರ್ತವ್ಯ ನಿರ್ವಹಿಸಿದೆ ಎಂದು ಭಂಡತನ ತೋರಿದ್ದು ಆಗಿದೆ. ಸರ್ಕಾರದ ಮಟ್ಟದಲ್ಲಿ ಹಾಗೆ ಗೌರ್ಮೆಂಟ್ ಅಬಕಾರಿ ಆಯುಕ್ತರ ಆದೇಶ ಅದು. ಅವರು ಇವತ್ತೇ ನಮ್ಗೆ ಆದೇಶ ಚೇಂಜ್ ಮಾಡಿದ್ರೆ ನಾವು CTC ಸೈನ್ ನಾನು ಕೊಡದೇ ಇರೋದ್ರಿಂದ ಅದು ಜವಾಬ್ದಾರಿ ನನ್ನ ಹತ್ರನೇ ಇರೋದ್ರಿಂದ ಅದನ್ನು ನಾನು ಸೈನ್ ಮಾಡಿದ್ದೀನಿ. ಅದರಲ್ಲಿ ಯಾವುದೂ ಇಲ್ಲ. ನಾವು ಅಧಿಕಾರ ವ್ಯಾಪ್ತಿ ಯಾವುದೂ ಮೀರಿಲ್ಲ. ಇಲ್ಲ ಆ ಥರದ್ದು ಯಾವುದೂ ಇಲ್ಲ. ಅಬಕಾರಿ ಆಯುಕ್ತರ ಆದೇಶದಂತೆಯೇ ನಾವು ಕೆಲಸ ಮಾಡೋದು. ಆದೇಶ ಮಾಡ್ತೀವಿ, ನೀವು ಕಂಟಿನ್ಯೂ ಆಗಿ ಅಂತ ಹೇಳಿದರು. ಆ ಕಾರಣಕ್ಕೆ ನಾವು ಮಾಡಿದ್ವಿ. ಒಟ್ಟಿನಲ್ಲಿ ಅಬಕಾರಿ ಇಲಾಖೆ ಭ್ರಷ್ಟಾಚಾರದ ಕೂಪವಾಗಿದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ತಂದಿದೆ. ಕ್ಯಾಮರಾಮನ್ ಆನಂದ್ ಜೊತೆ ರವಿ ಹಳ್ಳೂರ್, ಪಬ್ಲಿಕ್ ಟಿವಿ, ಬಾಗಲಕೋಟೆ.